ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ ಮುಖಂಡ ಶಫಿ ಬೆಣ್ಣಿ ಫೇಸ್ಬುಕ್ನಲ್ಲಿ ಹಾಕಿದ ದೇಶ ವಿರೋಧಿ ಪೋಸ್ಟ್ನಿಂದ ರಾಮದುರ್ಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಹೌದು, ಅತ್ತ ಭಾರತದ ಹೆಮ್ಮೆಯ ಪುತ್ರ ವಾಯುದಳದ ಕಮಾಂಡರ್ ಅಭಿನಂದನ್ ಅವರನ್ನ ಪಾಕಿಸ್ತಾನ ಬಿಡುಗಡೆ ಮಾಡುತ್ತಿದ್ದಂತೆ ಇತ್ತ ದೇಶದ್ರೋಹಿ ಶಫಿ ಬೆಣ್ಣಿ ಜೈ ಪಾಕಿಸ್ತಾನ ಜೈ ಅಶೋಕಣ್ಣ ಎಂಬ ಪೋಸ್ಟ್ ಅನ್ನ ತಡರಾತ್ರಿ ಹಾಕಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ದೇಶ ಪ್ರೇಮಿಗಳು ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿ ಆರೋಪಿಯನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಯನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದೇಶ ಪ್ರೇಮಿಗಳ ಮೇಲೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಇದರಿಂದ ಸಿದ್ದು ಸಿದ್ದಿಬಾವಿ ಎಂಬ ದೇಶ ಪ್ರೇಮಿ ಯುವಕನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಯುವಕನ ಪರಿಸ್ಥಿತಿ ಗಂಭೀರವಾಗಿದೆ. ಒಟ್ಟಿನಲ್ಲಿ ದೇಶದ್ರೋಹಿಗಳ ಈ ಎಡವಟ್ಟಿನಿಂದ ರಾಮದುರ್ಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನೊಂದೆಡೆ ಯುವಕನೊಬ್ಬ ಫೇಸ್ಬುಕ್ ನಲ್ಲಿ ಪಾಕ್ ಪರ ಪೋಸ್ಟ್ ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆದಿದೆ. ಗಲಗಲಿ ಗ್ರಾಮದ ಗೈಬು ಸಾಬ್ ಕಲ್ಪನಿ ಪಾಕ್ ಪರ ಪೋಸ್ಟ್ ಹಾಕಿದ ದುಷ್ಕರ್ಮಿ. ಗೈಬು ಸಾಬ್ ತನ್ನ ಫೇಸ್ಬುಕ್ ಪ್ರೊಫೈಲ್ ಜೊತೆಗೆ ಐ ಸ್ಟ್ಯಾಂಡ್ ವಿತ್ ಪಾಕಿಸ್ತಾನ್ ಆರ್ಮಿ ಎಂದು ಪೋಸ್ಟ್ ಹಾಕಿದ್ದ. ಇದನ್ನ ಖಂಡಿಸಿ ಗಲಗಲಿ ಗ್ರಾಮದಲ್ಲಿ ಸಾರ್ವಜನಿಕರು ಯುವಕನ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಯುವಕ ಗೈಬು ಸಾಬ್ ಭಾವಚಿತ್ರದ ಮೇಲೆ ಮೂತ್ರ ವಿಸರ್ಜನೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಯುವಕನನ್ನ ಬಂಧಿಸುವಂತೆ ಒತ್ತಾಯ ಕೂಡ ಮಾಡಿದ್ರು. ಇದಾದ ನಂತರ ಗೈಬು ಸಾಬ್ ತಾನು ಹಾಕಿದ್ದ ಪೋಸ್ಟ್ ಅನ್ನ ತೆಗೆದು ಹಾಕಿದ್ದ. ಸದ್ಯ ಯುವಕನನ್ನ ಬಿಳಗಿ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಒಂದೆಡೆ ದೇಶ ಪ್ರೇಮಿಗಳು ದೇಶಕ್ಕಾಗಿ ಪರಿತಪಿಸುತ್ತಿದ್ರೆ, ಇನ್ನೊಂದೆಡೆ ದೇಶದ್ರೋಹಿಗಳು ದೇಶದೊಳಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ದಿನೇ ದಿನೇ ಈ ರೀತಿಯ ಕಿಡಿಗೇಡಿಗಳ ಕಾಟ ಹೆಚ್ಚಾಗುತ್ತಿದ್ದು ಇವಕ್ಕೆಲ್ಲ ಪರ್ಮನೆಂಟ್ ಬ್ರೇಕ್ ಹಾಕಬೇಕು ಅನ್ನೋದೇ ದೇಶ ಪ್ರೇಮಿಗಳ ಒತ್ತಾಯವಾಗಿದೆ.